ಎಲ್ಲ ನನ್ನ ಕನ್ನಡ ಸ್ನೇಹಿತರಿಗೆ ನಮಸ್ಕಾರ ತಿಳಿಸ. ಇವತ್ತು ನಾನು ಬ್ಲಿಂಕಿಟಲ್ಲಿ ಚಿಕನ್ ಆರ್ಡರ್ ಮಾಡಿದ್ದೆ. ಅದ್ರ ಜೊತೆಗೆ ನಾನು 4 ಮೂಸಂಬಿನ ಆರ್ಡರ್ ಮಾಡಿದ್ದೆ. ಇದಕ್ಕೆ ಮಿನಿಮಮ್ 20 ರುಪೀಸ್ ಆಗಿದೆ ಸ್ನೇಹಿತರೆ. ಚಿಕನ್ಗೆ 133 ರುಪೀಸ್ ಆಫರ್ ಇತ್ತಂತ ಆರ್ಡರ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ ಸ್ನೇಹಿತರೆ, ಈ ಚಿಲ್ಲಿ ಪೌಡ್ರನ್ನ ನಾನು ಜೆಪ್ಟೋದಲ್ಲಿ ಮತ್ತು ಬ್ಲಿಂಕಿಟಲ್ಲಿ ಸೇರಿ ಆರ್ಡರ್ ಮಾಡಿದ್ದೆ. ನೋಡೋಣ ಇದನ್ನು ಇವಾಗ ಹಾಕ್ಬಿಟ್ಟು ಟೇಸ್ಟ್ ಯಾವ ಥರ ಇರುತ್ತೋ ಅಂತ ಈ ಚಿಲ್ಲಿ ಪೌಡ್ರನ್ನ ಹಾಕಿ ಟೇಸ್ಟ್ ಮಾಡೋಣ, ಚೆಕ್ ಮಾಡೋಣ ಸ್ನೇಹಿತರೆ. ಬನ್ನಿ. ಜೆಪ್ಟೋದಲ್ಲಿ ಆರ್ಡರ್ ಮಾಡಿದ್ನಲ್ಲ, ಐಸಲ್ಲಿ ಇಕ್ಕಿರೋದ್ರಿಂದ ಫುಲ್ ಐಸ್ ಆಗಿದೆ ಚಿಕನ್ನು. ಇವಾಗ ತಾನೇ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಇದು ಮಾಡಿದ್ದೀನಿ. ನೋಡೋಣ ಇದಕ್ಕೆ ನಾನು ಮತ್ತು ಸಾಲ್ಟು ಮತ್ತು ಸೈತ ವಾಟಿಕ ಅಂತ ಒಂದು ರೆಡ್ ಚಿಲ್ಲಿ ಪೌಡ್ರ್ ಇದೆ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಡೋಣ. ಟೇಸ್ಟ್ ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ. ನೋಡಿ ಸ್ನೇಹಿತರೆ, ಇದೇ ಖಾರದ ಪುಡಿನ ನಾನು ಇವತ್ತು ಚಿಕನ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೋಡೋಣ ಸ್ವಲ್ಪ ಟೇಸ್ಟ್ ಯಾವ ಥರ ಇರುತ್ತೆ ಅಂತ. ಇದಕ್ಕೆ ನಾನು 1 ಸ್ಪೂನು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಹಾಗೆ ಅರ್ಧ ಸ್ಪೂನಷ್ಟು ಸಾಲ್ಟ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತೀನಿ. ಸ್ವಲ್ಪ ಮಿಕ್ಸ್ ಮಾಡಿಟ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ. ಅದಕ್ಕೆ ನಾನು ಇವಾಗ ಸಾಲ್ಟ್ ಮತ್ತು ಇದೇ ಚಿಲ್ಲಿ ಪೌಡ್ರನ್ನ ಹಾಕಿ ಇಡ್ತಾಯಿದ್ದೀನಿ ಸ್ನೇಹಿತರೆ. 1.5 ಸ್ಪೂನ್ ಖಾರನ ಹಾಕ್ಕೊಂಡಿದ್ದೀನಿ. ನೋಡೋಣ ಇವತ್ತು ಟೇಸ್ಟ್ ಹೆಂಗಿರುತ್ತೆ ಅಂತ. ನೋಡಿ ಸ್ನೇಹಿತರೆ, ಸಾಲ್ಟ್ ಮತ್ತು ಚಿಲ್ಲಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಚಿಲ್ಲಿ ಪೌಡ್ರ್ ಅಂತ ಕೇಳಬೇಡಿ, ಇದೇ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ. ಇದರಲ್ಲಿ ಯಾವುದೇ ಥರದಿಂದ ಆ್ಯಡ್ ಗೀಡ್ ಏನಿಲ್ಲ. ನಾನು ತರಿಸಿದ್ನಲ್ಲ ಅಂತ ನಿಮ್ಗೆ ತೋರಿಸೋಣ ಅಂತ ಹಾಕಿದ್ದೀನಿ. ಈ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ. ನೋಡೋಣ ಟೇಸ್ಟ್ ಯಾವುದು ಇರುತ್ತೆ ಅಂತ. ಇವತ್ತು ವೆರೈಟಿ ಏನಾದರೂ ಇರುತ್ತೆ ಅಂತ ಚೆಕ್ ಮಾಡೋಣ. ಅದಕ್ಕೆ ಕಲಿಸಿದ್ದೀನಿ. ಒಂದು 10 ನಿಮಿಷ ಬಿಡೋಣ, ಆಮೇಲೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಖಾರ ಅಂತೂ ಭಯಂಕರವಾಗಿತ್ತು. ಟೇಸ್ಟ್ ಕೂಡ ಹಂಗೆ ಸೂಪರಾಗಿತ್ತು. ಒಂದು ಸಾರಿ ನೀವು ಟ್ರೈ ಮಾಡಿ.